ಈ ಒಂದು ನಾರಾಯಣಪುರದಲ್ಲಿ ನಾವೆಲ್ಲರೂ ಯಾಕೆ ಸೇರಿದೀವಪ್ಪ ಅಂದ್ರೆ ಇವತ್ತು ನಮ್ಮ ನೀರಿಗಾಗಿ ನಾವು ಇಲ್ಲಿ ಸೇರಿದ್ವಿ. ಇವತ್ತು ನಮ್ಮ ಪರಿಸ್ಥಿತಿಗಳು ನಮಗೆ ಬಹಳ ದುರದೃಷ್ಟಕರ ಅನಿಸ್ತದೆ. ಕಳೆದ 17ನೇ ತಾರೀಕೆ ಈ ಒಂದು ಹೋರಾಟವನ್ನ ರಾಜಗೌಡರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ವಿ. ಆದ್ರೆ ಇಲ್ಲ, ಇವತ್ತು 22ರಿಂದ 1ನೇ ತಾರೀಕು ಬಂದ್ ಮಾಡಿ 6ನೇ ತಾರೀಕುವರೆಗೂ ನೀರು ಕೊಡ್ತೀವಿ ಅನ್ನೋಂತ ಮಾತನ್ನ ಹೇಳಿದ್ರ ಸಲುವಾಗಿ ಆ ಹೋರಾಟವನ್ನ ಹಿಂದಕ್ಕೆ ತಗೊಂಡ್ರು. ಆದ್ರೆ ಇವತ್ತು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಸಾಕಷ್ಟು ಆಶ್ವಾಸನೆಗಳನ್ನು ಕೊಟ್ಟು ಈ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಬಾರಿಯೂ ಸಹಿತ 2ನೇ ಬೆಳೆಗೆ ನೀರು ಕೊಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಈ ಬಾರಿಯೂ ಸಹಿತ ಇವತ್ತು ರೈತರು ಪ್ರತಿಯೊಂದು ಎಕರೆಗೆ ಸುಮಾರು 30-40 ಸಾವಿರ ರೂಪಾಯಿ ಖರ್ಚು ಮಾಡಿ ಇವತ್ತು ಕೌಳಿಯನ್ನ ಹಚ್ಚಿದ್ದಾರೆ. ಇವತ್ತು ಒಂದು ವೇಳೆ ನಮಗೆ ನೀರು ಬರದೇ ಹೋದ್ರೆ ನಾವು ಯಾರು ಸಹಿತ ಒಂದೇ ಒಂದು ಚೀಲ ಕೌಳಿ ಬೆಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಇವತ್ತು ಇಷ್ಟೊತ್ತು ನಮ್ಮ ನಾಯಕರು ಹೇಳಿದಾಗೆ ಇವತ್ತು ನಮ್ಮಲ್ಲಿ ಒಕ್ಕಟ್ಟಿಲ್ಲ. ನಾವು ಇವತ್ತು ಈ ಹೋರಾಟವನ್ನ ಯಾವುದೇ ಒಂದು ಪಕ್ಷದ ವೇದಿಕೆಯಿಂದಲ್ಲ, ಯಾವುದೇ ಜಾತಿಯಿಂದಲ್ಲ, ಇವತ್ತು ಎಲ್ಲ ಪಕ್ಷಾತೀತವಾಗಿ ಇವತ್ತು ಎಲ್ಲ ಸಂಘಟನೆ ಮುಖಂಡರು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಪಕ್ಷದವರು ಒಕ್ಕಟ್ಟಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದೀವಿ. ಇವತ್ತು ರೈತ ಬಾಂಧವರಲ್ಲಿ ನನ್ನ ಮನವಿ ಏನಪ್ಪಾ ಅಂದ್ರೆ ಇವತ್ತು ಈ ಹೋರಾಟ ಇಲ್ಲಿಗೆ ಸೀಮಿತ ಆಗಬಾರದು. ಇವತ್ತೇನು ನಾವು ಸಾಮೂಹಿಕವಾಗಿ ಇವತ್ತು ಬಹಳ ಸರಳವಾಗಿ ಇವತ್ತೊಂದು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಇನ್ನೇನು ಇವತ್ತು ರಾಜಗೌಡರು ಏನ್ ನಿರ್ಧಾರ ತಗೋತಾರೆ, ಇವನ್ನೇನು 2 ದಿವಸಗಳಲ್ಲಿ ನೀರನ್ನು ಬಿಡದೆ ಹೋದ್ರೆ, ಒಂದು ಯಾವ್ದಾದ್ರು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗಿ ಉಗ್ರವಾದ ಹೋರಾಟವನ್ನು ಮಾಡ್ಲಿಕ್ಕೆ ನಾವೆಲ್ಲರೂ ನಿರ್ಧಾರ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ರಾಜಗೌಡರು ಯಾವುದೇ ನಿರ್ಧಾರ ತಗೊಳ್ಳೋದಕ್ಕೆ ನಾವು ಬದ್ಧ ಇದೆ. ಅದಕ್ಕೆ ತಮ್ಮೆಲ್ಲ ರೈತ ಬಾಂಧವರಿಗೆ ಮನವಿ ಏನಪ್ಪಾ ಅಂದ್ರೆ ಇವತ್ತು ನಾವೆಲ್ಲರೂ ಇವತ್ತೊಂದು ದಿವಸ ನಮ್ಮ ಸ್ಟ್ರೈಕ್ ಅದ, ಇವತ್ತೊಂದು ದಿವಸ ನಾವು ಸ್ಟ್ರೈಕ್ ಮುಗಿಸುವ ಮನೆಗೆ ಹೋಗೋದಲ್ಲ. ಇವತ್ತು ಏನು ನಿರ್ಧಾರ ತಗೋತಾರೆ ಅದಕ್ಕೆಲ್ಲ ತಾವೆಲ್ಲ ಒಕ್ಕಟ್ಟಾಗಿ, ಯಾಕಂದ್ರೆ ನೀರು ಬಂದ್ರೆ ನಮ್ದು ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಹೊರತಾಗಿ ಇವತ್ತು ನೀರು ಬರ್ಲಿಕ್ಕೆ ನಾವು ಯಾರು ಒಂದ್ ಚೀಲ ಕೌಳಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಾವೆಲ್ಲರೂ ರಾಜಗೌಡರು ಏನೇ ನಿರ್ಧಾರ ತಗೊಂಡ್ರು ಆ ನಿರ್ಧಾರಕ್ಕೆ ನಾವೆಲ್ಲರೂ ಒಟ್ಟಾಗಿ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಅವ್ರ ನಿರ್ಧಾರಕ್ಕೆ ಬದ್ಧ ಇರೋಣ ಮತ್ತೊಂದು ಸಂದರ್ಭದಲ್ಲಿ ಹೇಳಿ ನಾನು 2 ಮಾತುಗಳನ್ನ